ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರವಿವಾರ ಆಚರಿಸಲಾಯಿತು. ಯೋಗವು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಬೇಕು ಹಾಗೂ ಪ್ರತಿಯೊಬ್ಬರೂ ಪ್ರತಿದಿನ ಯೋಗಾಭ್ಯಾಸ ಮಾಡುವ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಎಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಗಣ್ಯರು ಕರೆ ನೀಡಿದರು. ಜಿಲ್ಲೆಯ ಎಲ್ಲೆಲ್ಲಿ ಯೋಗ ದಿನಾಚರಣೆ ಆಚರಿಸಲಾಯಿತು ಎನ್ನುವ ವರದಿ ಇಲ್ಲಿದೆ. ಗೋಕರ್ಣದ ಭದ್ರಕಾಳಿ ಪ್ರೌಢಶಾಲೆ, ಕನ್ನಡ ಮಾಧ್ಯಮ ಹಾಗೂ ಇಂಗ್ಲಿಷ್ ಮಾಧ್ಯಮ ಪ್ರೌಢಶಾಲೆ ಹಾಗೂ ಭದ್ರಕಾಳಿ ಪ್ರಾಥಮಿಕ ಕನ್ನಡ ಮಾಧ್ಯಮದ ವತಿಯಿಂದ ವಿಶ್ವ ಯೋಗ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಕೆನರಾ ಶಿಕ್ಷಣ ಪ್ರಸಾರಕ ಆಡಳಿತ ಮಂಡಳಿಯ ಕಾರ್ಯದರ್ಶಿ, ಉದ್ಯಮಿಗಳು, ಶಿಕ್ಷಣ ಪ್ರೇಮಿಗಳು ಮತ್ತು ಲಯನ್ಸ್ ಕ್ಲಬ್ ಮಾಜಿ ಗವರ್ನರ್ ಜಿಎನ್ ನಾಯಕ್ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಆಧುನಿಕ ಶೈಲಿಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರಿಗೂ ದೇಹದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಅಗತ್ಯವಿದೆ ಎಂದರು. ಯೋಗದ ಸಂಪನ್ಮೂಲ ವ್ಯಕ್ತಿ ಶಿಕ್ಷಕ ನಾಗೇಂದ್ರ ಭಟ್ ಅಧ್ಯಕ್ಷತೆ ವಹಿಸಿದ್ದ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದ ಸಿಜಿ ನಾಯಕ್ ದೊರೆ, ಇಂಗ್ಲಿಷ್ ಮಾಧ್ಯಮದ ಪ್ರೌಢಶಾಲಾ ಮುಖ್ಯಾಧ್ಯಾಪಕಿ ರೇವತಿ ಆರ್ ಮಲ್ಲನ್ ಮಾತನಾಡಿ ಯೋಗದ ಮಹತ್ವ ವಿವರಿಸಿದ್ರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ವಿವೇಕ್ ಕೆ ಪಟಗಾರ್, ಅಶ್ವಿನಿ ಎ ಚಿತ್ತಾಲ, ಸಹಜ ವಿಸಿ, ಪ್ರಜ್ಞಾ ಎ ನಾಯಕ್, ಶ್ರೀಧರ್ ಹೆಗಡೆ, ಲತಾ ಟಿಎನ್, ಶ್ರೀಲಕ್ಷ್ಮೀ ನಾಯಕ್, ತುಳಸಿ ಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಯೋಗ ಸಹಕಾರಿಯಾಗಿದೆ. ನಿತ್ಯ ಜೀವನದಲ್ಲಿ ಯೋಗಾಭ್ಯಾಸ ಮಾಡುವ ರೂಢಿಯನ್ನ ಬೆಳೆಸಿಕೊಳ್ಳಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ ಎಸ್ ಹೇಳಿದರು. ಯಲಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ರವಿವಾರ ನಡೆದ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸಿವಿಲ್ ನ್ಯಾಯಾಧೀಶೆ ಅನಿಲ್ ಕುಮಾರಿ, ಅಪರ ಸರ್ಕಾರಿ ವಕೀಲ ಎನ್ಟಿ ಗಾಂವ್ಕರ್, ಅರೆಕಾಲಿಕ ಸ್ವಯಂ ಸೇವಕ ಸುಧಾಕರ್ ನಾಯಕ್, ಯೋಗ ಶಿಕ್ಷಕ ಸಂತೋಷ್ ಗುಡಿಗಾರ್ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು, ವಕೀಲರು, ನ್ಯಾಯಾಲಯದ ಸಿಬ್ಬಂದಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಬಿಜೆಪಿ ಗೋಕರ್ಣ ಮಂಡಳದ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಗೋಕರ್ಣ ಮಹಾಮಂಡಲಾಧ್ಯಕ್ಷ ಗಣೇಶ್ ಪಂಡಿತ್ ನಿತ್ಯ ಯೋಗಾಭ್ಯಾಸ ಮಾಡುವುದರಿಂದ ಆರೋಗ್ಯ ಕಾಪಾಡಿಕೊಳ್ಳುವುದನ್ನ ವಿವರಿಸಿ ಎಲ್ಲರೂ ಯೋಗಾಭ್ಯಾಸ ಮಾಡುವುದನ್ನ ರೂಢಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಪಕ್ಷದ ಪ್ರಮುಖ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಂಜುನಾಥ್ ಜನ್ನು ಯೋಗಾಭ್ಯಾಸ ಹೇಳಿಕೊಟ್ರು. ಈ ವೇಳೆ ಪಕ್ಷದ ವಿನಾಯಕ್ ಕೊಡ್ಲೆಕೆರೆ, ಜಗದೀಶ್ ಅಂಬಿಗ, ಜಯರಾಮ್ ಹೆಗಡೆ, ಕುಮಾರ್ ದಿವಟಗಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಮೇಶ್ ಪ್ರಸಾದ್, ಗಣಪತಿ ನಾಯ್ಕ್, ಮೋಹನ್ ಮೂಡಂಗಿ, ಶೇಖರ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಕುಮಟಾದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಸಂಭ್ರಮದಿಂದಲೇ ಆಚರಿಸಲಾಯಿತು. ಕುಮಟಾದ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಯೋಗ ದಿನಾಚರಣೆ ಚಾಲನೆ ನೀಡಲಾಯಿತು. ಸರ್ಕಾರಿ, ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಕೆನರಾ ಎಕ್ಸಲೆನ್ಸ್ ಕಾಲೇಜು ಸಂಸ್ಥಾಪಕ ಡಾಕ್ಟರ್ ಜಿಜಿ ಹೆಗಡೆ ಯೋಗ ದಿನಾಚರಣೆಯಲ್ಲಿ ಭಾಗಿಯಾದರು. ಕೊಂಕಣ ಎಜುಕೇಷನ್, ಮಿರ್ಜಾನ್ ಆದಿಚುಂಚನಗಿರಿ ಸೇರಿ ಹಲವು ಶಿಕ್ಷಣ ಸಂಸ್ಥೆಗಳಿಂದ ಯೋಗ ದಿನಾಚರಣೆ ನಡೆಯಿತು. ಹಲವು ಗಣ್ಯರು, ಸಂಘ ಸಂಸ್ಥೆಗಳ ಪ್ರಮುಖರು ಯೋಗದಲ್ಲಿ ಭಾಗಿಯಾದರು. ಮೈ ಭಾರತ್ ಕೇಂದ್ರ ಕಾರವಾರ ಹಾಗೂ ಕಡಲಸಿರಿ ಯುವಕ ಸಂಘ ಕಾರವಾರದ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಿತು. ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಕಾರವಾರದ ಯೋಗ ಗುರು ಪ್ರಶಾಂತ್ ರೇವಣ್ಕರ್ ಮಾತನಾಡಿ ಯೋಗಾಭ್ಯಾಸದ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಲು ಕರೆ ನೀಡಿದ್ರು. ಕಡಲಸಿರಿ ಯುವ ಸಂಘದ ಅಧ್ಯಕ್ಷ ಅಭಿಷೇಕ್ ಜಿ ಕಳಸ್ ಅವರು ಮಾತನಾಡಿ ದಿನದ 24 ಗಂಟೆಗಳಲ್ಲಿ ಕನಿಷ್ಠ 20 ನಿಮಿಷವಾದರೂ ತಮ್ಮ ಆರೋಗ್ಯಕ್ಕಾಗಿ ಮೀಸಲಿಡಬೇಕು ಎಂದು ಕರೆ ನೀಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮೈ ಭಾರತ್ ಕೇಂದ್ರ ಕಾರವಾರದ ನಿರ್ದೇಶಕ ಲೋಕೇಶ್ ಕುಮಾರ್ ಮಾತನಾಡಿ ಪ್ರತಿಯೊಬ್ಬರೂ ಯೋಗವನ್ನ ಕಲಿತು ಇನ್ನೊಬ್ಬರಿಗೆ ಯೋಗವನ್ನ ಕಲಿಸುವ ಮೂಲಕ ಯೋಗದ ಮಹತ್ವವನ್ನ ಸಮಾಜದ ಎಲ್ಲಾ ವರ್ಗಗಳಿಗೂ ತಲುಪಿಸಬೇಕು ಎಂದು ಹೇಳಿದ್ರು. ಕಾರ್ಯಕ್ರಮದಲ್ಲಿ ಮೈ ಭಾರತ್ ಕೇಂದ್ರದ ಲೆಕ್ಕ ಪರಿಶೋಧಕಿ ಮೀರಾ ನಾಯ್ಕ್, ಶಿವು, ಪತಂಜಲಿ ಯೋಗ ಸಮಿತಿ ಸದಸ್ಯರಾದ ಅಮೂಲ್ ಕಶ್ಯಪ್ ಮತ್ತು ಶ್ರೀಮತಿ ಚಿತ್ರಾ ಕುರುಮ್ಕರ್, ಕಡಲಸಿರಿ ಯುವ ಸಂಘದ ಸದಸ್ಯ ಸಾವಿಯೋ ರೋಜಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯೋಗ ಬಹಳಷ್ಟು ಮುಖ್ಯವಾಗಿದೆ. ಯಾಕಂತಂದ್ರೆ ಪ್ರತಿದಿನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ ಒಂದು 20 ನಿಮಿಷ ನಾವು ಯೋಗ ಮಾಡಬೇಕು. ಆದ್ರೆ ಇವತ್ತು ನಮ್ದು ಏನಾಗಿದೆ ಗೊತ್ತಿದೆ, ದಿನಕ್ಕೆ ನಮಗೆ ಎಲ್ಲರಿಗೂ ಕೂಡ 24 ಗಂಟೆ ಸಿಗುತ್ತದೆ. ಆದರೆ ನಮ್ಮ ಆರೋಗ್ಯಕ್ಕಾಗಿ ನಾವು ಎಷ್ಟು ಗಂಟೆ ಕೊಡುತ್ತೇವೆ ಎಂದು ಒಮ್ಮೆಯಾದರೂ ನಾವು ಯೋಚಿಸಿದ್ದೀರಿ? 24 ಗಂಟೆಯಲ್ಲಿ ನಾವು ಮೊಬೈಲ್ಗೆ ಬಹಳಷ್ಟು ಸಮಯ ಕೊಡ್ತೀವಿ, ಆದರೆ ಕೇವಲ ಆರೋಗ್ಯಕ್ಕಾಗಿ 20 ನಿಮಿಷ ಕೊಡಲು ನಮಗೆ ಸಾಧ್ಯವಿಲ್ಲ. ಸೊ ಇಂದಿನ ಒಂದು ಬಿಸಿ ಜೀವನದಲ್ಲಿ ನಾವು ಓದು, ಹಣ, ಯಶಸ್ಸು ಇದರ ಹಿಂದೆ ಓಡ್ತಾ ಇದ್ದೇವೆ. ಆದರೆ ಒಂದು ವಿಷಯವನ್ನು ನಾವು ಮರಿತಾ ಇದ್ದೇವೆ. ಏನಂದ್ರೆ ನಿಜವಾದ ಸಂಪತ್ತು ಅಂತ ಹೇಳಿದ್ರೆ ಅದು ಆರೋಗ್ಯ. ಆರೋಗ್ಯ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧಿಸಬಹುದು. ನೀವು ಹೇಳಬಹುದು
IPS ಆಗ್ತಿ, IAS ಅಧಿಕಾರಿ ಆಗ್ತಿ. ಆದ್ರೆ ಆರೋಗ್ಯನೇ ಇಲ್ಲ ಅಂದ್ರೆ ನೀವೇನಾದ್ರೂ ಜೀವನದಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲ. ಸೊ ಅದಕ್ಕಾಗಿ ಸದೃಢವಾದ ಮೈಕಟ್ಟು ಹೊಂದಿದರೆ ಹಾಗೂ ಶಾಂತವಾದ ಮನಸ್ಥಿತಿ ಹೊಂದಿದರೆ ಜೀವನದಲ್ಲಿ ನೀವು ಏನು ಬೇಕಾದ್ರೆ ಸಾಧಿಸಬಹುದು. ಸೊ